ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, PUC ಅಪ್ಡೇಟ್ ಗೇಮ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಯಾರು PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೀತಾ ಇದ್ದಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 3-4 ಡೇಸ್ ಬ್ಯಾಕು ಏನು ಫಿಸಿಕ್ಸ್ ಎಕ್ಸಾಮ್ ಮುಗಿದಿತ್ತಲ್ಲ, ಅದು ಮುಗಿದ ಮೇಲೆ ಭಾಳ ಸ್ಟೂಡೆಂಟ್ಸು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಮಲ್ಟಿಪಲ್ ಚಾಯ್ಸು ಏನು ಟಪ್ ಇತ್ತು, NCERT ಇಂದ ತೆಗೆದಿದ್ರು, ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಅಂತ ಒಂದು ಸುದ್ದಿ ಹಬ್ಬಿತ್ತು. ಫ್ರೆಂಡ್ಸ್, ಇವಾಗ ಅದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ PU ಬೋರ್ಡ್ ಅವರು. ಏನು ಹೇಳಿದರೆ, ಯಾವುದೇ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ, ಅದು ಫೇಕ್ ನ್ಯೂಸು, ಅದೆಲ್ಲ ನಂಬೇಡಿ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಇದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಹಾಗೆ ಯಾವುದೋ ಒಂದು ಸಬ್ಜೆಕ್ಟ್ ಅಂದೇ ಆಡ್ತಾರೆ. ಫ್ರೆಂಡ್ಸ್, ಯಾವುದಕ್ಕೂ ಕೊಡಲ್ಲ, ಅಷ್ಟು ಅದರಲ್ಲೂ 20 ಮಾರ್ಕ್ಸ್ ಅಂತೂ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ. ಇವಾಗ ಕ್ಲಾರಿಟಿ ಕೊಟ್ಟಿದ್ದಾರೆ ಅವ್ರು, ನಿಮಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಎಕ್ಸಾಮಿನೇಷನ್ ಮಂಡಳಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಾ, ನ್ಯೂಸ್ ಕೂಡ ಬಂದಿದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೇಕಂದರೆ. ಸೊ ನೀವು ಕರೆಕ್ಟಾಗಿ ಓದ್ಕೊಳ್ಳಿ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ತಲೆಗೆಡಿಸ್ಕೊಬೇಡಿ. ಮೇನ್ ಫೋಕಸ್ಸು ನಿಮ್ಮದು ಈಗ ನೀವು CET ಹೋಗಿದ್ರೆ PCM, ನೀವು ಇನ್ ಕೇಸ್ ನೀಟ್ ಹೋಗೋದ್ರೆ PCMB, PCB. ಓಕೆ, ಇವನ್ನ ನೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೀವು ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಇವಾಗ ಏನು ಮಾರ್ಕ್ಸ್, ಏನು PUC ನೀವು ಏನು ಮಾಡ್ತೀರಿ, ಇದೆ ಲಾಸ್ಟ್ ನಿಮ್ಮದು. ಯಾಕಂದರೆ ಇದ್ರ ಮೇಲೆ ನೀವು ಡಿಸೈಡ್ ಆಗುತ್ತೆ, ನೀವು ಯಾವ ಕಡೆ ಹೋಗ್ತೀರಾ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ CET ಯಾವ ರೀತಿ ಮಾಡ್ತೀರಾ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕೂಲಾಗಿ ಎಕ್ಸಾಮ್ ಬರೆದ ಮೇಲೆ ಮುಗೀತು, ನೀವು ಏನು ನೋಡಬೇಡಿ. ಯಾಕಂದರೆ ಭಾಳ ಸ್ಟೂಡೆಂಟ್ಸು ಎಕ್ಸಾಮ್ ಮುಗಿದ ತಕ್ಷಣ ಟೆನ್ಷನ್ ತೊಗೋತಾರೆ. ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಏನಂದರೆ ಕಾನ್ಸಂಟ್ರೇಷನ್ ಮಾಡೋ. ಈ ಎಕ್ಸಾಮ್ ಬಗ್ಗೆ ಈ ಮಾರ್ಕ್ಸ್ ಎಷ್ಟು ಬಿಡ್ಬೋದಿತ್ತು. ಫ್ರೆಂಡ್ಸ್, ಹೋಯ್ತದು ಒಂದು ಸತಿ ಎಕ್ಸಾಮ್ ಬಂದರೆ ಮುಗಿದು ತಲೆ ಕಟ್ಸ್ಕೊಬಾರ್ದು. ಯಾಕಂದರೆ ನೀವು ಮೊದಲೇ ಟೈಮ್ ನೀವು ಏನು ಎಷ್ಟು ಕೊಡ್ತೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮೊದಲು ಏನು ಓದಿರೋಲ್ಲ, ಡೈರೆಕ್ಟಾಗಿ ಎಕ್ಸಾಮ್ ಬರೆದಿರ್ತಾರೆ, ಕಡಿಮೆ ಕೊಟ್ಟಿರ್ತಾರೆ ಟೈಮ್. ಅವಾಗ ನಾನು ಇದು ಓದ್ಬೋದು, ಇದು ಈಜಿ ಇತ್ತು ಅಂತ ಅನ್ಕೋತಾರೆ. ಫ್ರೆಂಡ್ಸ್, ಇವಾಗ ಏನು ಮಾಡೋಕ್ಕಾಗಲ್ಲ. ಎಕ್ಸಾಮ್ ಬರೆದ ಬಂದರೆ ಇದು ಎಕ್ಸಾಮ್ ಮುಗುತ್ತಾ ಒಂದು ತಾಸು ರೆಸ್ಟ್ ಹೋಗಬೇಕು, ನೆಕ್ಸ್ಟ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡಬೇಕು. ಸೊ ಪ್ರತಿಯೊಂದು ಎಕ್ಸಾಮು ವೆರಿ ಇಂಪಾರ್ಟೆಂಟು. ಈಗ ನಿಮ್ಗೆ ಆಲ್ಮೋಸ್ಟ್ ನಾಳೆ ಕೆಮಿಸ್ಟ್ರಿ ಇದೆ ಅನ್ಕೋತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಓಕೆ, ನಾನು ನೆಕ್ಸ್ಟ್ ಇದಾಗ ಮುಗಿದ ತಕ್ಷಣ CET ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ, ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.